ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಅಕ್ಕ ನಿಮ್ಮ ಹೇರ್ ಕೇರ್ ರೂಟೀನ್ ಹೇಳಿ, ಅಕ್ಕ ನೀವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಶಾಂಪೂ, ಹೇರ್ ಮಾಸ್ಕ್, ಎಷ್ಟೊಂದು ಕ್ವಶನ್ಸ್ ಕೇಳಿ. ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಬೈ ಮಾಡೋದಲ್ಲ, ಜಸ್ಟ್ ಅಫೋರ್ಡಬಲ್ ಪ್ರಾಡಕ್ಟ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾ ಲೈಫ್ ಸ್ಟೈಲ್ ವ್ಲಾಗ್ಸ್. ಸೊ ಗೈಸ್, ಇದೇನೂ ಇಲ್ಲ, ಇದು ಜಸ್ಟ್ ಲಿಪ್ಸ್ಟಿಕ್ ಮಾರ್ಕ್ ಅಷ್ಟೇ. ಇಲ್ಲೆಲ್ಲ ಲಿಪ್ಸ್ಟಿಕ್ ಅಪ್ಲೈ ಮಾಡಿಬಿಟ್ಟು ಒಂದು ಸ್ಟೋರಿ ಅಪ್ಲೋಡ್ ಮಾಡಿದೆ. ಸೊ ಅದಿನ್ನೂ ನೆಟ್ಟಿಗೆ ತೊಳ್ಕೊಂಡಿಲ್ಲ. ಸೊ ಪ್ಲೀಸ್ ಡೋಂಟ್ ಮೈಂಡ್ ದಿಸ್, ಓಕೆ? ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಅಕ್ಕ ನಿಮ್ಮ ಹೇರ್ ಕೇರ್ ರೂಟೀನ್ ಹೇಳಿ, ಅಕ್ಕ ನೀವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಶಾಂಪೂ, ಹೇರ್ ಮಾಸ್ಕ್, ಎಷ್ಟೊಂದು ಕ್ವಶನ್ಸ್ ಕೇಳ್ತಿದ್ರಿ ನಿಮ್ಮ ಹೇರ್ ಕೇರ್ ರೂಟೀನ್ ಬಗ್ಗೆ ಹೇಳಿ ಅಂತ. ಸೊ ಫೈನಲಿ ಇನ್ಸ್ಟಾಗ್ರಾಮ್ ನಾನು ಎಷ್ಟೇ ವಿಡಿಯೋಸ್ ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆಲ್ಲ ಒಂದು ಕ್ವಶನ್ ಇರ್ತಿತ್ತು. ಎಷ್ಟೊಂದು ಜನ ಕೇಳ್ತಾನೆ ಇರ್ತೀರ, ಅಕ್ಕ ಇದು ಪ್ರಮೋಷನ್ನ, ಅಕ್ಕ ಇದು ನಿಜವಾಗ್ಲೂ ನೀವು ಯೂಸ್ ಮಾಡ್ತೀರಾ, ಅದು ಇದು ಎಷ್ಟೊಂದು ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಆ್ಯಂಡ್ ಡೌಟ್ಸ್ ಕೂಡ ಕೇಳ್ತೀರಾ. ಅಥವಾ ನಾನು ಹೇರ್ ಗ್ರೋತ್ ಸಿರಮ್ ಬಗ್ಗೆ ಅಪ್ಲೋಡ್ ಮಾಡಿದ್ರೆ ಯಾವಾಗ ಅಪ್ಲೈ ಮಾಡಬೇಕು, ಹೆಂಗೆ ಅಪ್ಲೈ ಮಾಡಬೇಕು, ಅದಾದ್ಮೇಲೆ ಹೇರ್ ವಾಶ್ ಮಾಡಬೇಕಾ, ತಲೆಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹೇರ್ ಸಿರಮ್ ಯೂಸ್ ಮಾಡ್ಬೋದಾ, ಅದು ಇದು ಎಷ್ಟೊಂದು ಕ್ವಶನ್ಸ್ ಕೇಳ್ತೀರಾ. ನಿಜವಾಗ್ಲೂ ಅಟ್ಲೀಸ್ಟ್ ಒಂದು ಮಿನಿಮಮ್ 1000 ಕ್ವೆಶನ್ಸ್, 1000 ಅಲ್ಲ, ಎಷ್ಟೊಂದು ಕ್ವಶನ್ಸ್ ಇರುತ್ತೆ ಹೇರ್ ಕೇರ್ ರಿಲೇಟೆಡ್ ಬಗ್ಗೆ. ಸೊ ನಾನೇನು ಡಿಸೈಡ್ ಮಾಡೀನಿ ಅಂತ ಹೇಳಿದ್ರೆ, ಫಾರ್ ಮೀ ಹೇರ್ ಕೇರ್ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಹೇರ್ ಅನ್ನೋದು ಲೈಕ್ ಒಂದು ಆಕ್ಸೆಸರಿ ಥರ. ನಿಮ್ಮ ಕೂದಲು ಚೆನ್ನಾಗಿದ್ರೆ ಯು ಲುಕ್ ಕಾನ್ಫಿಡೆಂಟ್, ಯು ಬಿ ಕಾನ್ಫಿಡೆಂಟ್, ಇಟ್ ಡಿಫೈನ್ಸ್ ಯುವರ್ ಹೋಲ್ ಪರ್ಸ್ನಾಲಿಟಿ. ನನ್ನ ಕೂದಲು ಅನ್ನೋದು ನಂಗೆ ತುಂಬ ಇಷ್ಟ ಗೈಸ್. ಪ್ಲೀಸ್ ನೋ ನಜರ್, ಪ್ಲೀಸ್. ನಾನೇ ತಗೊಂಡ್ಬಿಡ್ತೀನಿ, ನಿಮಗೂ ತೆಗಿತೀನಿ, ಸ್ವಲ್ಪ ಬಂತು. ಓಕೆ. ಸೊ ನೀವು ಎಷ್ಟೊಂದು ಜನ ಹೇರ್ ಕೇರ್ ಬಗ್ಗೆ ಕೇಳ್ತಾನೆ ಇದ್ರಿ, ಹಾಗಾಗಿ ನಾನು ಹೇರ್ ಕೇರ್ ವಿಡಿಯೋ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀನಿ. ಸೊ ಹೇರ್ ಕೇರ್ ರುಟೀನ್ ಅಂತ ಬಂದರೆ ನಾನು ಹೇರ್ ಮೇಂಟೈನ್ ಮಾಡೋಕ್ಕೆ ನಾನು ಎಷ್ಟೊಂದು ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ. ಸ್ಟೆಪ್ಸ್ ಅಂದರೆ ಲೈಕ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಬೈ ಮಾಡೋದಲ್ಲ, ಜಸ್ಟ್ ಅಫೋರ್ಡಬಲ್ ಪ್ರಾಡಕ್ಟ್ಸ್, ಮಿನಿಮಲ್ ಹೋಮ್ ರೆಮಿಡೀಸ್ ಥರ ನಾನು ಮನೇಲಿ ಏನು ಮಾಡ್ಕೊತೀನಿ ಈಸಿಯಾಗಿ ನಿಮಗೆ ಆರಾಮಾಗಿ ಹೇಳ್ಕೊಡ್ತೀನಿ. ಬಟ್ ಇದು ಒಂದು ವಿಡಿಯೋಲೇ ನಾನು ಹೇಳ್ಕೊಡಲ್ಲ. ಐ ಆಮ್ ಗೋನಾ ಡೂ ಇಟ್ ಇನ್ ಅಟ್ಲೀಸ್ಟ್ 3 to 4 ವೀಡಿಯೋಸ್ ಖಂಡಿತ ಆಗೇ ಆಗುತ್ತೆ. ವಾಟ್ ಈಸ್ ಮೈ ಪ್ರಾಪರ್ ಹೇರ್ ಕೇರ್ ರೂಟೀನ್, ನಾನು ಏನು ತಿಂತೀನಿ, ಏನು ಮಾಡ್ತೀನಿ ನನ್ನ ಕೂದಲಿಗೆ, ವಾಟ್ ಪ್ರಾಡಕ್ಟ್ಸ್ ಐ ಯೂಸ್, ಎವ್ರಿಥಿಂಗ್. ಸೊ ಈ ವಿಡಿಯೋ ಬಂದುಬಿಟ್ಟು ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ನಾನು ಹೇರ್ ವಾಶ್ ರೂಟೀನ ನನಗೆ ಶೇರ್ ಮಾಡ್ತಿದ್ದೀನಿ, ಓಕೆನಾ? ಸೊ ದಯವಿಟ್ಟು ಎಂಡ್ ತನಕ ನೋಡಿ, ಜಸ್ಟ್ ಡೋಂಟ್ ಸ್ಕಿಪ್ ಎನಿ ಪಾರ್ಟ್ ಆಫ್ ದ ವಿಡಿಯೋ. ಸೊ ನಾನು ನಿಮಗೆ ನಿಧಾನಕ್ಕೆ ಒಳ್ಳೆ ಮಕ್ಳಿಗೆ ಹೆಂಗೆ ಟೀಚರ್ ಹೇಳ್ಕೊಡ್ತಾರಲ್ವ ಹಂಗೆ ನಿಧಾನಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ಬಿಕಾಸ್ ನಾನು ಫಸ್ಟ್ ಟೈಮ್ ಇಷ್ಟು ನಾನು ಡೀಪಾಗಿ ನಾನು ಹೇಳ್ಕೊಡ್ತಿರೋದು. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಂದರೆ ನಾನು ಪಟ ಅಂತ ಹೇಳ್ಬಿಡ್ತೆ. ಆ್ಯಂಡ್ ನಿಮಗೂ ಎಷ್ಟೊಂದು ಡೌಟ್ಸ್ ಇತ್ತು. ಬಟ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಏನೇ ಕ್ವಶನ್ಸ್ ಇದ್ರು, ನಿಮ್ಗೆ ಏನೇ ಇನ್ನು ನಾನು ವೀಡಿಯೋಸ್ ಮಾಡ್ಬೇಕನ್ಸಿದ್ರು ಇಲ್ಲಿ ಕಮೆಂಟ್ ಬಾಕ್ಸ್ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ನಾನು ಡೆಫಿನೆಟಾಗಿ ನಾನು ರಿಪ್ಲೈ ಮಾಡ್ತೀನಿ. ಸಾರಿ, ಬಾಕ್ಸ್ ಬೀಳಿಸ್ಬಿಟ್ಟೆ. ಹಾಂ. ಸೊ ನಾನು ಡೆಫಿನೆಟಾಗಿ ನಾನು ಎಲ್ಲ ನಿಮ್ಮ ಮೆಸೇಜಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಪ್ಲೀಸ್ ನೀವು ಮೆಸೇಜ್ ಮಾಡಿದ್ರೆ ನಾನು ಎಷ್ಟೊಂದು ಜನ ನಾನು ನೋಡಿರ್ತೀನಿ. ಆ್ಯಂಡ್ ಅವ್ರಿಗೂ ರಿಪ್ಲೈ ಕೂಡ ಮಾಡಿರ್ತೀನಿ ಪಾಪ. ಬಟ್ ಎಷ್ಟೊಂದು ಜನದು ಮೆಸೇಜಸ್ ಎಲ್ಲ ಸ್ಕಿಪ್ ಆಗುತ್ತೆ. ಸೊ ಹಾಗಾಗಿ ಐ ನೆವರ್ ಗೆಟ್ ಅ ಚಾನ್ಸ್ ಟು ಡೂ ದ್ಯಾಟ್. ಸೊ ವಿತೌಟ್ ಫರ್ದರ್ ವೇಟ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಆಲ್ರೆಡಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಸಂಜೆ ಹೇರ್ ವಾಶ್ ಮಾಡಿದ್ದು. ನನ್ನ ಹೇರ್ ವಾಶ್ ಬಗ್ಗೆ ನಾನು ಮಾಡೋ ಪ್ಲಾನೇ ಇರಲಿಲ್ಲ ವಿಡಿಯೋ, ಬಟ್ ಐ ಥಾಟ್ ಆಫ್ ಡೂಯಿಂಗ್ ಇಟ್. ಸೊ ನಾನು ಆಲ್ರೆಡಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ದಿಸ್ ಇಸ್ ಮೈ ಹೇರ್. ಸೊ ಇನ್ನೂ ಡ್ರೈ ಆಗಿಲ್ಲ, ಎಷ್ಟೊಂದು ಒದ್ದೆ ಇದೆ, ಇಲ್ಲೆಲ್ಲ ಡ್ರೈ ಆಗಿದೆ, ಬಟ್ ಸ್ಟಿಲ್ ಇಲ್ಲೆಲ್ಲ ಒದ್ದೆ ಇದೆ. ಒಂದೊಂದ್ಸಲ ನನ್ನ ಕೂದಲು ಫುಲ್ ಕಂಪ್ಲೀಟ್ ಸ್ಟ್ರೇಟ್, ಇಲ್ಲಿಂದ ಸ್ಟ್ರೇಟ್, ಇಲ್ಲಿಂದ ಕಂಪ್ಲೀಟ್ ವೇವಿ ಆಗಿಬಿಟ್ಟಿದೆ. ಸೊ ಯಾವಾಗಲೂ ಹಂಗಿರಲ್ಲ, ಬಟ್ ಸಮ್ಟೈಮ್ಸ್ ಆ ಥರ ಆಗುತ್ತೆ. ಸೊ ನಾನು ಏನು ಹೇರ್ ವಾಶ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಯೂಶ್ವಲಿ ಎಷ್ಟೊಂದು ಜನ ಅವರು ಹೇರ್ ಆಯಿಲ್ 2-3 ಡೇಸ್ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ಅದರಿಂದ ಹೇರ್ ಫಾಲ್ ಆಗುತ್ತೆ, ಅದಾದಮೇಲೆ ಡ್ಯಾಂಡ್ರಫ್ ಶುರು ಆಗುತ್ತೆ. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಆಯಿಲ್ ಅಪ್ಲೈ ಮಾಡೋದ್ರೆ ತುಂಬ ಇಷ್ಟ. 2-3 ಡೇಸ್ ಬಿಟ್ಬಿಡ್ತಿದೆ, ಅದರಿಂದ ನನಗೆ ಹೇರ್ ಫಾಲ್ ಆಗ್ತಿತ್ತು. ಫಸ್ಟ್ ಡೇ ಆಗಲ್ಲ, ಬಟ್ ಸೆಕೆಂಡ್ ಡೇ, ಥರ್ಡ್ ಡೇ ಇದೆಯಲ್ಲ, ಹೇರ್ ವಾಶ್ ಮಾಡಿದಾಗ ತುಂಬ ಹೇರ್ ಫಾಲ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಇದು ಯಾವಾಗಲೂ ನಿಮ್ಗೆ ನೆನ್ಪಿಟ್ಕೊಬೇಕು. ಹೇರ್ ವಾಶ್ ಮಾಡೋ ಹಿಂದಿನ ದಿನ, ಅಂದರೆ ನಾನು ಇವತ್ತು ಹೇರ್ ವಾಶ್ ಮಾಡಿದ್ದೀನಿ, ಆದರೆ ಹಿಂದಿನ ದಿನ ನೀವು ಅಪ್ಲೈ ಮಾಡ್ಬೋದು. 1 ಡೇ ಬಿಡಿ ಸಾಕು, ಫೈನ್. ಬಟ್ 2 ಡೇಸ್ಗಿಂತ ಜಾಸ್ತಿ ಅಲ್ವೇ ಅಲ್ಲ, ಟೈಮ್ ಇಲ್ವಾ? ನಾನು ಹೇರ್ ವಾಶ್ ಮಾಡೋಕ್ಕಿಂತ ಮುಂಚೆ 1 ಅವರ್ ಮುಂಚೆ ನಾನು ಹೇರ್ ಆಯಿಲ್ ಮಾಡಿಬಿಡ್ತೀನಿ. ಸೊ ಕಂಪ್ಲೀಟ್ ಜಸ್ಟ್ ಸ್ಕ್ಯಾಲ್ಪಿಗೆ ಮಾತ್ರ ಹಚ್ಬೇಡಿ. ಸ್ಕ್ಯಾಲ್ಪ್ ಅಂದರೆ ಇಷ್ಟು ಈ ಪಾರ್ಟ್ ಆಯಿತಾ, ಜಸ್ಟ್ ನಿಮ್ಮ ಬುಡಕ್ಕೆ ಮಾತ್ರ ಹಚ್ಬಿಡಿ.
ಈ ಎಂಡ್ಸ್ ಇದೆಲ್ವಾ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ಲೆಂತ್ಗೆ. ಸೊ ಹೇರ್ ಲೆಂತ್ ಕಂಪ್ಲೀಟಾಗಿ ಹಚ್ಬೇಕು, ನೀವು ಕಂಪ್ಲೀಟಾಗಿ ಹಚ್ಬಿಟ್ಟು ಬಿಡಬೇಕು. ಬಿಕಾಸ್ ಫುಲ್ ಹೇರ್ ಡ್ರೈ ಆಗಿಬಿಡುತ್ತೆ. ಆದ್ಮೇಲೆ ನೀವು ಯಾವುದೇ ಕಂಡೀಷ್ನರ್ ಯೂಸ್ ಮಾಡ್ರು ಅದ್ರಲ್ಲಿ ಕಂಪ್ಲೀಟ್ ವೇಸ್ಟ್ ಅಂತ ಅನ್ಸುತ್ತೆ. ಫಸ್ಟ್ ಪಾಯಿಂಟ್, ಓಕೆನಾ? ಸೊ ನಿಜವಾಗ್ಲೂ ನನಗೆ ಟೈಮ್ ಇರಲಿಲ್ಲ ಹೇರ್ ಆಯಿಲ್ ಮಾಡ್ಕೊಳಕ್ಕೆ. ಸೊ ನಾನು ಡೈರೆಕ್ಟ್ ಹೇರ್ ವಾಶ್ ಮಾಡಿದೆ. ಸೊ ವಾಟ್ ಐ ಡೆಡ್, ಐ ಯೂಸ್ ಸಮ್ ಟೂಲ್ಸ್, ಆಯಿತಾ? ಒಂದು ಬಂದ್ಬಿಟ್ಟು ಸ್ಕ್ಯಾಲ್ಪ್ ಮಸಾಜರ್. ಯೂಶ್ವಲಿ ನಿಮಗೆ ಈ ಡ್ಯಾಂಡ್ರಫ್ ಇದ್ರೆ ಅಥವಾ ಲೈಕ್ ಇನ್ನೂ ಪ್ರಾಪರಾಗಿ ಎಕ್ಸ್ಫೋಲಿಯೇಟ್ ಮಾಡಬೇಕು ಅಂತ ಹೇಳಿದರೆ, ಅಂದರೆ ನೀವು ಹೆಡ್ ಬಾತ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಅದನ್ನು ತಗೊಂಡು ಚೆನ್ನಾಗಿ ಮಸಾಜ್ ಮಾಡಿ, ಲೈಕ್ ಕಂಪ್ಲೀಟ್ ಸ್ಕ್ಯಾಲ್ಪ್ ಚೆನ್ನಾಗಿ ಮಸಾಜ್ ಮಾಡಿ. ತುಂಬ ಹಾರ್ಶ್ ಆಗೋಕ್ಕೆ ಏನೂ ಇರಬೇಡಿ, ಲೈಕ್ ನಿಧಾನಕ್ಕೆ ಗುಡ್ 2 to 3 minutes ಅಷ್ಟೇ ಮಸಾಜ್ ಮಾಡಿ, ಆಯಿತಾ? ಅದಾದಮೇಲೆ ನೀವು ಹೇರ್ ವಾಶ್ ಮಾಡೋಕ್ಕಿಂತ ಮುಂಚೆ ಆಫ್ಟರ್ ದಿಸ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದರೆ, ನೀವು ಹೇರ್ ಮಾಸ್ಕ್ ಕಂಡೀಷ್ನರ್ ಎಲ್ಲ ಅಪ್ಲೈ ಮಾಡ್ತೀರಾ ಆ್ಯಂಡ್ ಹೇರ್ ವಾಶ್ ಮಾಡಿದಾಗ ನಿಮ್ಮ ಕೂದಲು ಕಂಪ್ಲೀಟ್ ಟ್ಯಾಂಗಲ್ ಆಗುತ್ತೆ, ಅಂದರೆ ತುಂಬ ಸಿಕ್ ಆಗುತ್ತೆ. ಆವಾಗ ಇನ್ನೂ ಫ್ರಿಝಿ ಮತ್ತು ಡ್ರೈ ನಿಮ್ಮ ಕೂದಲು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ವಾಟ್ ಯು ನೀಡ್ ಟು ಡೂ ಇಸ್, ಸ್ಕ್ಯಾಲ್ಪ್ ಮಸಾಜ್ ಮಾಡಿದ್ಮೇಲೆ ಯು ಕೋಂಬ್ ಯೋರ್ ಹೇರ್. ಸೊ ಇಲ್ಲಿ ಟೂ ಟೈಪ್ಸ್ ಆಫ್ ಕೋಂಬ್ ತೋರಿಸ್ತೀನಿ. ಒಂದು ಪ್ಲಾಸ್ಟಿಕ್ ಕೋಂಬ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ವುಡನ್. ನನಗಿದೆ ಕೋಂಬ್ ಬೇಕು ಅಂತ ಏನಿಲ್ಲ, ಬಟ್ ಐ ಯೂಶ್ವಲಿ ಟ್ರೈ ಟು ಡೂ ವಿತ್ ದಿಸ್ ಕೋಂಬ್. ಇನ್ನೊಂದು ಕೋಂಬ್ ಎಲ್ಲೋ ಹೋಗಿದೆ ಗೊತ್ತಿಲ್ಲ. ಸೊ ಇದರಿಂದ ನಾನು ಯೂಶ್ವಲಿ ಐ ಡೂ. ಆದಮೇಲೆ ಚೆನ್ನಾಗಿ ಕೋಂಬ್ ಮಾಡಬೇಕು. ಸ್ಟಾರ್ಟಿಂಗೇ ಇಲ್ಲಿಗೆ ಹೋಗ್ಬಿಡಿ, ಆಯಿತಾ? ನಿಧಾನಕ್ಕೆ ಇಲ್ಲಿ ಬಿಡಿಸ್ಕೊಂಡು ದೆನ್ ಯು ನೀಡ್ ಟು ಗೋ ಟು ಯರ್ ಎಂಡ್ಸಲ್ಲಿ ನಿಧಾನಕ್ಕೆ ಹಿಂಗೆ ಬಿಡಿಸ್ಕೊಂಡ ಮೇಲೆ ಯು ನೀಡ್ ಟು ವೆಟ್ ಯೋರ್ ಹೇರ್. ಇನ್ನೊಂದು ಟಿಪ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ಡೋಂಟ್ ವಾಶ್ ಯೋರ್ ಹೇರ್ ವಿತ್ ಹಾಟ್ ವಾಟರ್, ಆಯಿತಾ? ಫುಲ್ ಬಿಸಿನೀರು ಸ್ನಾನ ಮಾಡಬೇಕು. ಅಯ್ಯೋ ಮೈಕೈ ನೋವಿದೆ, ಅದು ನೋವಿದೆ, ಇದು ನೋವಿದೆ. ಬಿಸಿನೀರು ಸ್ನಾನ ಮಾಡಿದ್ರೆ ಅಷ್ಟೇ ನಿಮಗೆ ಸ್ನಾನ ಮಾಡ್ದಂಗೆ ಅನಿಸುತ್ತೆ ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಉಗುರು ಬೆಚ್ಚಿ ನೀರು. ಅಕಸ್ಮಾತ್ ನೀವು ಫುಲ್ ಕೋಲ್ಡ್ ವಾಟರ್ ಕೂಡ ವಾಶ್ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಬ್ರೈನ್ ಫ್ರೀಸ್ ಆಗಿಬಿಡುತ್ತೆ. ಸೊ ಇಟ್ ಇಸ್ ನಾಟ್ ಗುಡ್ ಫಾರ್ ಯು ಆಲ್ಸೋ. ಸೊ ಅಕಸ್ಮಾತ್ ನೀವು ಕೋಲ್ಡ್ ವಾಟರ್ ಯೂಸ್ ಮಾಡ್ತಿದ್ರೆ ಲೈಕ್ ನಾರ್ಮಲ್ ಕೋಲ್ಡ್ ವಾಟರ್ ಯೂಸ್ ಮಾಡಿ, ಲೈಕ್ ಸ್ವಲ್ಪ ಬಾಡಿ ಮೇಲೆ ಯೂಸ್ ಮಾಡಿದ್ಮೇಲೆ ಅದಾದಮೇಲೆ ನಿಮ್ಗೆ ತಲೆಗೆ ಹಾಕೋಬೇಕು, ಅಂದರೆ ಹೇರ್ ವಾಶ್ ಮಾಡಬೇಕಾದ್ರೆ. ಸೊ ನಾನು ಯೂಶ್ವಲಿ ಪ್ರಿಫರ್ ಮಾಡೋದು ಲೈಕ್ ಲೂಕ್ ವಾರ್ಮ್ ವಾಟರ್, ಅಂದರೆ ಉಗುರು ಬೆಚ್ಚ ನೀರು. ಫಸ್ಟ್ ನಾನು ಸ್ಕ್ಯಾಲ್ಪ್ ಮಸಾಜ್ ಮಾಡ್ತೀನಿ, ಅದಾದಮೇಲೆ ನಾನು ಬ್ರಷ್ ಮಾಡ್ತೀನಿ, ಅದರಿಂದ ಸಿಕ್ಕೆಲ್ಲ ಬಿಡಿಸ್ಕೊತೀನಿ. ದೆನ್ ಐ ಗೋ ಫಾರ್ ಹೇರ್ ವಾಶ್. ಸೊ ಅವಾಗ ಐ ಜಸ್ಟ್ ಕಂಪ್ಲೀಟ್ಲಿ ವೆಟ್ ಮೈ ಹೇರ್. ಸೊ ಕಂಪ್ಲೀಟಾಗಿ ವೆಟ್ ಮಾಡಿಬಿಡ್ತೀನಿ ನನ್ನ ಹೇರ್ನ. ದೆನ್ ವಾಟ್ ಐ ಡೂ ಇಸ್, ಕಂಪ್ಲೀಟ್ ವೆಟ್ ಆದಮೇಲೆ ನಾನು ಶ್ಯಾಂಪು ಯೂಸ್ ಮಾಡ್ತೀನಿ. ಸೊ ದೇರ್ ಆರ್ 2 ಶಾಂಪೂಸ್ ಬೇಸಿಕಲಿ ಐ ಯೂಸ್. ಒಂದು ಬಂದುಬಿಟ್ಟು ಡವ್ ಆ್ಯಂಡ್ ಹೇರ್ ಫಾಲ್ ರೆಸ್ಕ್ಯೂ ಅಂತ ಇದೆ. ಇನ್ನೊಂದು ಬಂದುಬಿಟ್ಟು ವಿಶ್ ಕೇರ್ ಅಂತ ನೀವು ಖಂಡಿತ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ನಾನು ಜಾಸ್ತಿ ತುಂಬ ಯೂಸ್ ಮಾಡೋದು ಅಂತ ಹೇಳಿದರೆ ಡವ್, ಬಿಕಾಸ್ ನಂಗೆ ಒಂದೊಂದ್ಸಲ ಹೇರ್ ಫಾಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಡವ್ ಯೂಸ್ ಮಾಡ್ತೀನಿ. ಸೆಕೆಂಡ್ ಬಂದುಬಿಟ್ಟು ನಾನು ವಿಶ್ ಕೇರ್ ನಾನು ಯಾರಿಗೆಲ್ಲ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಕೂದಲು ತುಂಬ ಲೈಕ್ ಇವಾಗ ಮುಖಕ್ಕೆಲ್ಲ ಸೆನ್ಸಿಟಿವ್ ಅಂತ ಹೇಳ್ತಾರಲ್ಲ, ನಿಮ್ಮ ಕೂದಲು ಆಲ್ರೆಡಿ ತುಂಬ ಉದುರುತ್ತಿದ್ರೆ, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿದ್ರೆ, ಆ್ಯಂಡ್ ಯು ನೀಡ್ ಗುಡ್ ವಾಷಸ್. ನೀವು ಎಷ್ಟೇ ಫ್ರೀಕ್ವೆಂಟಾಗಿ ವಾಶ್ ಮಾಡ್ತಿದ್ರು ನಿಮಗೆ ನಿಮ್ಮ ಸ್ಕ್ಯಾಲ್ಪ್ ಮತ್ತು ಹೇರ್ ಯಾವಾಗಲೂ ಫ್ರೀ ಆಗಿರಬೇಕು ಅಂದರೆ ಜಸ್ಟ್ ಗೋ ಫಾರ್ ವಿಶ್ ಕೇರ್. ಇಲ್ಲಾಂದರೆ ನಿಮ್ಮ ಡವ್, ಒಬ್ಬೊಬ್ಬರಿಗೆ ನಾನು ಏನಕ್ಕೆ 2 ಶಾಂಪು ರೆಕಮೆಂಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ವಿಶ್ ಕೇರ್ ಅಂದರೆ 2 to 3 ವಾಷಸ್ ಮಿನಿಮಮ್ ಬೇಕು. ನಾನು 2 ವಾಷಸ್ ಇಲ್ಲ 3 ವಾಷಸ್ ಒಂದ್ಸಲ ಮಾಡ್ತೀನಿ. ಬಟ್ ಡವ್ವಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ 2 ವಾಷಸಲ್ಲೇ ನಿಮ್ಮ ಸ್ಕ್ಯಾಲ್ಪ್ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಸೊ ಅದಕ್ಕೆ ನಾನು ಡವ್ ಪ್ರಿಫರ್ ಮಾಡೋದು. ಕೆಲವೊಬ್ಬರಿಗೆ ಡವ್ ಶಾಂಪು ಎಲ್ಲ ಸೂಟ್ ಆಗಲ್ಲ. ಸೊ ನೀವು ಆರಾಮಾಗಿ ವಿಶ್ ಕೇರ್ನ ಒಂದ್ಸಲ ಟ್ರೈ ಮಾಡ್ಬೋದು. ದಿಸ್ ವಿಲ್ ಆಲ್ಸೋ ಹೆಲ್ಪ್ ಯು ಟು ರೆಡ್ಯೂಸ್ ಯೋರ್ ಹೇರ್ ಫಾಲ್. ಅದಾದಮೇಲೆ ನೀವು ಹೇರ್ ವಾಶ್ ಮಾಡಬೇಕಾದ್ರೆ ನಿಮ್ಮ ಶಾಂಪೂನ ಡೈರೆಕ್ಟಾಗಿ, ಕೂದಲು ವೆಟ್ಟಾಗಿದೆ ಡೈರೆಕ್ಟಾಗಿ 1 ಲೀಟ್ರು ಶಾಂಪು ಒಯ್ಕೊಂಬಿಡೋಣ ಅಂತ ಏನು ಮಾಡೋಕ್ಕೆ ಹೋಗ್ಬಿಡಿ. 1 ಮಗ್ ತಗೊಳ್ಳಿ, ಅಲ್ಲಿ ಲೈಕ್ ಹಾಫ್ ತುಂಬಿಸ್ಬಿಡಿ, ಮಗ್ಗಿಲ್ಲ ಜಾರ್ಗೆ ಕಂಪ್ಲೀಟ್ ಹಾಫ್ ವಾಟರ್ ತುಂಬಿಸಿ, ಕೋಲ್ಡ್ ವಾಟರ್ ಆಗಿರ್ಬೋದು ಅಥವಾ ಲೂಕ್ ವಾರ್ಮ್ ವಾಟರ್, ಆಯಿತಾ? ಅದರಲ್ಲಿ ನಿಮ್ಗೆ ಎಷ್ಟು ಶಾಂಪು ಬೇಕು, ನಿಮ್ಮ ಹೇರ್ ಲೆಂತ್ಗೆ ಎಷ್ಟು ಶಾಂಪು ಬೇಕು ಅಷ್ಟನ್ನ ಮಗ್ ಒಳಗಡೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೊರೆ ಥರ ಬರಬೇಕು, ಬಬಲ್ಸ್ ಥರ ಬರಬೇಕು. ಅದಾದಮೇಲೆ ನಿಧಾನಕ್ಕೆ ನಿಮ್ಮ ಸ್ಕ್ಯಾಲ್ಪ್ ಹೇರ್ ವಾಶ್ ಹೆಂಗೆ ಮಾಡ್ತಿರಲ್ಲ ಜಸ್ಟ್ ಹಾಗೆ ಹಾಕೊಳ್ಳಿ, ಆಯಿತಾ? ಹಂಗೆ ನಿಧಾನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಯು ನೀಡ್ ಟು ಗಿವ್ ಅ ಗುಡ್ ಮಸಾಜ್. ಇಫ್ ಯು ಆಲ್ಸೋ ವಾಂಟ್ ಯು ಕ್ಯಾನ್ ಯೂಸ್ ದಟ್ ಸ್ಕ್ಯಾಲ್ಪ್ ಮಸಾಜರ್. ಆವಾಗಲೇ ತೋರಿಸಿದ್ದೆ ಅಲ್ವಾ, ನಿಮ್ಗೆ ಏನಾದ್ರು ಡ್ಯಾಂಡ್ರಫ್ ಇದ್ದರೆ ಜಸ್ಟ್ ಯೂಸ್ ದಟ್ ಸ್ಕ್ಯಾಲ್ಪ್ ಮಸಾಜರ್. ಆಲ್ರೆಡಿ ನಿಮ್ಗೆ ತುಂಬ ಹೇರ್ ಬ್ರೇಕೇಜ್ ಆಗ್ತಿದೆ ಆ್ಯಂಡ್ ತುಂಬ ಸೆನ್ಸಿಟಿವ್ ಥರ ಫೀಲ್ ಆಗ್ತಿದೆ ಅಂದರೆ
ಆ ಪ್ರಾಡಕ್ಟ್ನ ಆ ಟೂಲ್ನ ಯೂಸ್ ಮಾಡಕ್ಕೆ ಹೋಗ್ಬಿಡಿ. ಅಂದರೆ ನೀವು ಯಾರೇ ಆಗಿರ್ಬೋದು, ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ಯಾವಾಗಲೂ ನೀವು 2 ಟೈಮ್ಸ್ ಶಾಂಪೂ ಮಾತ್ರ ಖಂಡಿತ ಮಾಡಲೇಬೇಕು. ಫಸ್ಟ್ ಟೈಮ್ ಮಾಡಿದಾಗ ನೀವು ಆಲ್ಮೋಸ್ಟ್ 3 to 4 ಡೇಸ್ ಆದಮೇಲೆ ನೀವು ಹೇರ್ ವಾಶ್ ಮಾಡಿರ್ತೀರಲ್ವಾ, ನೀವು ಒಂದ್ಸಲ ಹಿಂಗೆ ಕೋಮ್ ಮಾಡಿದ ತಕ್ಷಣ ನೀವು ಹಿಂಗೆ ಬಿಟ್ಬಿಡ್ತೀರಾ ಸಿಕ್ಕೆಲ್ಲ ಕಡಿಮೆ ಆಯಿತು ಅಂತ. ಇಲ್ಲ ತಾನೆ. ಸೊ 3-4 ಸಲ ಮಾಡ್ತೀರಾ, ಬಿಕಾಸ್ ಅದು ಕಂಪ್ಲೀಟ್ ಸಿಕ್ ಹೋಗಬೇಕು ಅಂತ. ಸೇಮ್ ಥಿಂಗ್ ಅಪ್ಲೈಸ್ ಟು ಯೋರ್ ಸ್ಕ್ಯಾಲ್ಪ್ ಆಲ್ಸೋ. ನಿಮ್ಗೆ 3-4 ದಿನ ಆದಮೇಲೆ ಸ್ವೆಟ್ ಇರುತ್ತೆ, ಡರ್ಟ್ ಇರುತ್ತೆ, ಎಷ್ಟೊಂದು ಇರುತ್ತೆ, ಅದರಿಂದನೂ ನಿಮಗೆ ಹೇರ್ ಫಾಲ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಸ್ಕ್ಯಾಲ್ಪ್ ಈ ರೂಟ್ಸ್ ಏನಿದೆ ನೀವು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದರಿಂದನೂ ಹೇರ್ ಫಾಲ್ ಆಗೋ ಚಾನ್ಸಸ್ ಇದೆ. ಸೊ ವಾಟ್ ಯು ನೀಡ್ ಟು ಡೂ ಇಸ್ ಆ ಸ್ಕ್ಯಾಲ್ಪ್ ಮಸಾಜ್ ಅದಾದರೂ ಮಾಡ್ಕೊಬೋದು, ಇಲ್ಲಾಂದರೆ ಜಸ್ಟ್ ಯೂಸ್ ಯೋರ್ ಹ್ಯಾಂಡ್ಸ್. ಸೊ ನೇಲ್ಸ್ ಇರಬಾರ್ದು ಪ್ಲೀಸ್ ಅದೊಂದು, ಬಿಕಾಸ್ ನೀವು ಆಲ್ಮೋಸ್ಟ್ ಎಷ್ಟೊಂದು ಜನ 99% ಜನ ನೀವು ಯಾವಾಗಲೂ ಬಿಸಿನೀರು ಯೂಸ್ ಮಾಡ್ತಿರ್ತೀರ. ಅಂದರೆ ಮೇ ಬಿ ಬಿಸಿನೀರು ಅಥವಾ ಆಗಿರ್ಬೋದು ಅಥವಾ ಲೂಕ್ವಾಮ್ ವಾಟರ್ ಆದರೂ ಆಗಿರ್ಬೋದು, ನೀವೇನು ಮಾಡ್ತೀರಾ ಚೆನ್ನಾಗಿ ಹಿಂಗೆ ತಿಕ್ಕೊಂಬಿಡ್ತೀರಾ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ನೇಲ್ಸಿಂದ ನಿಮ್ಗೆ ಏನಾಗುತ್ತೆ, ಇದು ಕೂದಲು ಇನ್ನೂ ಸ್ಕ್ಯಾಲ್ಪ್ ಇನ್ನೂ ಸೆನ್ಸಿಟಿವ್ ಆಗುತ್ತೆ. ಸೊ ಇನ್ನೂ ಜಾಸ್ತಿ ನೀವು ಹೇರ್ ವಾಶ್ ಮಾಡಿದಾಗ ಫುಲ್ ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಸೊ ಡೋಂಟ್ ಡೂ ದಿಸ್. ಸೊ ನೀವು ಯಾವಾಗಲೂ ಶಾಂಪೂ ಮಾಡಬೇಕಾದ್ರೆ 2 ಟೈಮ್ಸ್ ಶಾಂಪೂ ಮಾಡಿ. ಜನ ಕೇಳ್ತಿದ್ರಿ ಅಕ್ಕ ಕಂಡೀಷ್ನರ್ ಯೂಸ್ ಮಾಡಬೇಕು ಅಥವಾ ಹೇರ್ ಮಾಸ್ಕ್ ಯೂಸ್ ಮಾಡಬೇಕು ಅಂತ. ನಿಮ್ಮ ಹೇರ್ ಏನಕ್ಕೆ ಕಂಡೀಷ್ನರ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಡ್ರೈ ಹೇರ್ ಇದೆ. ನನಗೆ ಆಲ್ಮೋಸ್ಟ್ ಯಾವಾಗಲೂ ತುಂಬ ಡ್ರೈ ಹೇರ್ ಇರುತ್ತೆ, ಡ್ರೈ ಮತ್ತು ಫ್ರೀಸಿ ಹೇರ್, ಬಿಕಾಸ್ ನಾನು ಆಯಿಲ್ ಮಾಡಿಲ್ಲ. ಸೊ ಆಬ್ವಿಯಸ್ಲಿ ನನ್ನ ಕೂದಲು ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಕಂಡೀಷ್ನರ್ ಯೂಸ್ ಮಾಡಿದಾಗ ನಾನು ಕೋಮ್ ಮಾಡಿದ್ಮೇಲೆ ನನ್ನ ಇನ್ನೂ ಕೂದಲು ಫುಲ್ ಸಾಫ್ಟ್ ಅನಿಸುತ್ತೆ. ಐ ವಿಲ್ ಶೋ ಯು ಹಿಯರ್ ಓನ್ಲಿ. ಆಲ್ರೆಡಿ ಕಂಪ್ಲೀಟ್ ಸಾಫ್ಟ್ ಅನಿಸಿದೆ. ಸೊ ನಾನು ಕೋಮ್ ಮಾಡ್ಕೊಂಡ್ಮೇಲೆ ನಂಗೆ ತುಂಬ ಲೈಕ್ ಹೆವಿ ವರ್ಕ್ ಇರಲ್ಲ ಹಿಂಗೆ ಕೋಮ್ ಮಾಡ್ಕೊಬೇಕು ಅಂತ. ಸೊ ವಾಟ್ ಐ ಸಜೆಸ್ಟ್ ಯು ಇಸ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಮಾಡಿ ರೆಗ್ಯುಲರ್ ಆಗಿ, ಓಕೆನಾ? ಪದೇ ಪದೇ ಹೇರ್ ವಾಶ್ ಮಾಡೋದು, ಪದೇ ಪದೇ ಕಂಡೀಷ್ನರ್ ಅಪ್ಲೈ ಮಾಡೋದು ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಫ್ಯೂ ಪಂಪ್ಸ್ ಆಫ್ ಕಂಡೀಷ್ನರ್ ಆ್ಯಂಡ್ ಶಾಂಪೂ ಅಷ್ಟೇ. ಜಾಸ್ತಿ ಶಾಂಪೂ ಯೂಸ್ ಮಾಡಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಜಾಸ್ತಿ ಕಂಡೀಷ್ನರ್ ಯೂಸ್ ಮಾಡಿದ್ರೆ ನಿಮ್ಮ ಕೂದಲಿಗೆ ತುಂಬ ಫ್ರೀ ಕಡಿಮೆ ಆಗುತ್ತೆ ಮತ್ತು ಡ್ರೈ ಆಗೋದು ಕಡಿಮೆ ಆಗುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಅಮೌಂಟ್ ಜಸ್ಟ್ ಯೂಸ್ ಮಾಡಕ್ಕೆ ಹೋಗಿ. ಅದಾದಮೇಲೆ ಶಾಂಪೂ ಕಂಪ್ಲೀಟ್ 2 ಟೈಮ್ಸ್ ಶಾಂಪೂ ಮಾಡ್ತೀರಾ. ಅದಾದಮೇಲೆ ಯು ಹ್ಯಾವ್ ಟು ಯೂಸ್ ಕಂಡೀಷ್ನರ್ ಏನು ಮಾಡಬೇಕು ಅಂತ ಹೇಳಿದರೆ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡಬೇಕು. ಅದನ್ನು ನೀರೊಳಗೆ ಮಿಕ್ಸ್ ಮಾಡಬಾರ್ದು, ಡೈರೆಕ್ಟಾಗಿ ಕೂದಲಿಗೆ ಇಲ್ಲಿಂದ ಅಪ್ಲೈ ಮಾಡಬೇಕು. ಆಮೇಲೆ ಕಂಡೀಷ್ನರ್ ಅಪ್ಲೈ ಮಾಡಿದ್ಮೇಲೆ ಅಟ್ಲೀಸ್ಟ್ 3-4 ಮಿನಿಟ್ಸ್ ಬಿಡಬೇಕು. ನೀವೇನು ಗೊತ್ತಾ, ಕಂಡೀಷ್ನರ್ ಅಪ್ಲೈ ಮಾಡಿದ ತಕ್ಷಣ ಹಿಂಗೆ ವೆಟ್ ಹೇರ್ ಅಂದರೆ ಹಿಂಗಿರುತ್ತೆ. ಸೊ ಇಲ್ಲಿ ಹೇರ್ ಲೆಂತ್ ಇರುತ್ತಲ್ವ ಅದಕ್ಕೆಲ್ಲ ಹೋಗಲ್ಲ. ವಾಟ್ ಯು ನೀಡ್ ಟು ಡೂ ಇಸ್ ಕಂಡೀಷ್ನರ್ ಹಾಕೊಳ್ಳಿ ಅಥವಾ ಹೇರ್ ಮಾಸ್ಕ್ ಅಪ್ಲೈ ಮಾಡಬೇಕಾದ್ರು ಇದೇ ಸೇಮ್ ಫಾಲೋ ಮಾಡಿ. ಹಿಂಗೆ ಮಾಡಿಕೊಂಡು ಅದಾದಮೇಲೆ ನಿಮ್ಮ ಹೇರ್ ಲೆನ್ಸ್ ಇದೆಯಲ್ಲ ಹಿಂಗೆ ಮಾಡ್ಕೊಬೇಕು. ಸೊ ವಾಟ್ ಯು ನೀಡ್ ಟು ಡೂ ದಿಸ್ ಆ್ಯಂಡ್ ಡೂ ದಿಸ್ ಇಸ್ ವಾಟ್ ಐ ಯೂಶ್ವಲಿ ಫಾಲೋ. ಅದಾದಮೇಲೆ ಹಿಂಗೆ ಟ್ವಿಸ್ಟ್ ಮಾಡಿಕೊಂಡು ಎಂಡಲ್ಲಿ ಇನ್ನೊಂದು ಚೂರು ಪ್ರಾಡಕ್ಟ್ ಅಪ್ಲೈ ಮಾಡಬೇಕು ಅಷ್ಟೇ. ದಿಸ್ ಇಸ್ ವಾಟ್ ಐ ಡೂ ಫಾರ್ ಮೈ ಹೇರ್ ವಾಶ್ ರೂಟೀನ್. ಸೊ ಅಷ್ಟೇ. ಇನ್ನೊಂದು ಸ್ಟೆಪ್ ಹೇಳೋದು ಮರ್ತೋಗ್ಬಿಟ್ಟೆ. ಸೊ ವಾಟ್ ಐ ಆಲ್ಸೋ ಡೂ ಇಸ್, ಸೊ ನಾನು ಹೇರ್ ವಾಶ್ ಮಾಡಿದ್ಮೇಲೆ ಲೈಕ್ ಕಂಪ್ಲೀಟ್ 60% ಡ್ರೈ ಆಗಿಬಿಟ್ಟು 40% ವೆಟ್ ಇದ್ದಾಗ ನನ್ನ ಕೂದಲು ಐ ಯೂಸ್ ದಿಸ್ ಸಿರಮ್. ಇದು ಬಂದ್ಬಿಟ್ಟು ದಿಸ್ ಇಸ್ ಫ್ರಮ್ ಲಾರಿಯಲ್ ಸಿರಮ್ ವಿತ್ 6 precious ಸಮ್ ಆಯಿಲ್. ಓಕೆ, ಸೊ 1 2 ಇಷ್ಟು ನಾನು ಹಿಂಗೆ ತೋರಿಸ್ರೆ ನಿಜ ಚಲೋ ಬಿಡುತ್ತೆ. ಜಸ್ಟ್ 2 ಪಂಪ್ಸ್ ಅಷ್ಟೇ. ಮಿಕ್ಸ್ ಹಿಂಗೆ ಮಾಡಿ. ದೆನ್ ಯು ನೀಡ್ ಟು ಡೂ ಫಾರ್ ಯುವರ್ ಎಂಡ್ಸ್. ಇದ್ರ ಸ್ಮೆಲ್ ಅಂತೂ ಸಖತ್ತಾಗಿದೆ. ಸೊ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಯು ಟು ಮ್ಯಾನೇಜ್ ಯುವರ್ ಹೇರ್. ಸೊ ಕೂದಲಲ್ಲಿ ಏನು ಶೈನ್ ಕಾಣಿಸುತ್ತೆ ಅಲ್ವಾ, ಇಟ್ ಕಮ್ಸ್ ಫ್ರಮ್ ದಿಸ್. ಸೊ ಎಂಡ್ಸ್ಗೂ ಅಪ್ಲೈ ಮಾಡ್ತೀನಿ ನಾನು. ಸೊ ಜಾಸ್ತಿ ಅಪ್ಲೈ ಮಾಡಕ್ಕೆ ಹೋಗ್ಬಿಡಿ. ಸೊ ಜಾಸ್ತಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಒಂದೊಂದ್ಸಲ ಒಂದೇ ಕಡೆ ಅಪ್ಲೈ ಮಾಡಿದಾಗ ಆಯಿಲ್ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಸೊ ಡೋಂಟ್ ಡೂ ದಟ್. ನನ್ನ ಕೂದಲು ಏನೋ ಸೆಟ್ ಆಗಿಲ್ಲ, ಬಟ್ ನಾಳೆ ಅಷ್ಟೊತ್ತಿಗೆ ಮಾರ್ನಿಂಗ್ ಹಂಗೆ ಸೆಟ್ ಆಗ್ಬಿಡುತ್ತೆ ಕಂಪ್ಲೀಟ್ಲಿ ಅಷ್ಟೇ. ವೆರಿ ಸಿಂಪಲ್. ಸೊ ಇದೆಲ್ಲ ನಾನು ಏನೇನು ಪ್ರಾಡಕ್ಟ್ಸ್ ಎಲ್ಲ ಹೇಳಿರ್ತೀನಲ್ವಾ, ನಾನು ಎಲ್ಲ ಈ ಪ್ರಾಡಕ್ಟ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಖಂಡಿತ ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಏನು ಅಫೋರ್ಡಬಲ್, ತುಂಬ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಅಲ್ವೇ ಅಲ್ಲ ಇದು. ಲೈಕ್ ಕಂಪ್ಲೀಟ್ ಅಫೋರ್ಡಬಲ್ ರೂಟೀನ್ ಇದು ನಂದು. ಸೊ ನನಗೇನು ಅನಿಸುತ್ತೆ ಅಂದರೆ, ಯಾವಾಗಲೂ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಸ್ಕಿನ್ ಮತ್ತು ಹೇರ್ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಬಿಲೀವ್ ಮಾಡಲ್ಲ.
So this is what I do for my hair. It's very simple and so easy to use. So ಜಸ್ಟ್ ಅಫೋರ್ಡಬಲ್ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಒಳ್ಳೆ ಎಫೆಕ್ಟಿವ್ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ರೂಟೀನ್ ಸಿಗುತ್ತಂದ್ರೆ ಏನಕ್ಕೆ ಪರ್ಚೇಸ್ ಮಾಡ್ಬೋದು. ಸೊ ಜಸ್ಟ್ ಗಿವ್ ಅ ಟ್ರೈ. ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆಯಿತಾ. ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್. ಆ್ಯಂಡ್ ಪ್ಲೀಸ್ ನಂದು ಇಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ, ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ. ಸಪೋಸ್ ಇಫ್ ಯು ನಾಟ್ ಫಾಲೋಯಿಂಗ್ ಮೀ ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಡೂ ಕಮೆಂಟ್. ಸೊ ಖಂಡಿತ ನಿಮಗೆಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ಐ ಪ್ರಾಮಿಸ್. ಓಕೆ, ಬೈ ಬಾಯ್.